ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಹರಿಸೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಏಪ್ರಿಲ್ 25ರವರೆಗೂ ನೀರು ಹರಿಸೋದಕ್ಕೆ ರೈತರು ಆಗ್ರಹಿಸ್ತಾ ಇರೋದು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಬಂದ್ಗೆ ಕರೆ ಕೊಟ್ಟಿರೋದು. ರೈತ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರೋದು. ಗಂಗಾವತಿಯಲ್ಲಿ ಉತ್ತಮ ಬೆಂಬಲ ಸಿಕ್ಕಿದೆ. ಬೆಳೆದು ನಿಂತಿರುವ ಭತ್ತದ ಬೆಳೆ ಉಳಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಾಗೂ ಕಾರಟಗಿಗೆ ಬಂದ್ಗೆ ಕರೆ ಕೊಟ್ಟಿದ್ರಲ್ಲ, ಗಂಗಾವತಿಯಲ್ಲಿ ಉತ್ತಮ ಬೆಂಬಲ ಸಿಗ್ತಾ ಇದೆ. ಬಂದ್ಗೆ ಬೆಳೆದು ನಿಂತಿರುವಂತಹ ಭತ್ತದ ಬೆಳೆಯನ್ನ ಉಳಿಸಿ ಅಂತೇಳಿ ಆಗ್ರಹಿಸ್ತಾ ಇರೋದು ರೈತರು. ಏಪ್ರಿಲ್ 10ರವರೆಗೂ ನೀರು ಹರಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿರೋದು. ತುಂಗಭದ್ರಾ ನೀರಾವರಿ ವಲಯ ಕಚೇರಿಯಿಂದ ಈ ನಿರ್ಧಾರ ಪ್ರಕಟ ಆಗಿದೆ. ಆದರೆ ಏಪ್ರಿಲ್ 25ರವರೆಗೂ ನೀವು ನೀರು ಹರಿಸಿ, ಇನ್ನು 15 ದಿನ ಹೆಚ್ಚಾಗಿ ನೀರು ಹರಿಸಬೇಕು ಅನ್ನೋದು ರೈತರ ಒತ್ತಾಯ. ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿದ್ದು, ಒಂದಷ್ಟು ಉತ್ತಮ ಬೆಂಬಲನೇ ಸಿಗ್ತಾ ಇರೋದು ಗಂಗಾವತಿಯಲ್ಲಿ. ವ್ಯಾಪಾರ ವಹಿವಾಟು ಇದೆಲ್ಲವೂ ಕೂಡ ಸ್ಥಗಿತ ಆಗಿದೆ. ರೈತರ ಪ್ರತಿಭಟನೆಗೆ, ಈ ಬಂದ್ಗೆ ಅಲ್ಲಿರುವಂತ ಎಲ್ಲಾ ಜನರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಅಲ್ಲಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಇನ್ನು ಎಷ್ಟು ದಿನಗಳ ಕಾಲ ಇದೆ ಪ್ರತಿಭಟನೆ, ಅಧಿಕಾರಿಗಳು ಏನಂತಾರೆ? ನಾಗರಾಜ್, ಏನ್ ಡೀಟೇಲ್ಸ್ ಇದೆ? ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಬಹಳಷ್ಟು ಇಳಿಕೆ ಆಗಿರುತ್ತದೆ. ಇದರಿಂದ ಅವತ್ತು ರೈತ ವರ್ಗದಲ್ಲಿ ಬಹಳಷ್ಟು ಆತಂಕಕ್ಕೆ ಕಾರಣವಾಗಿರುತ್ತದೆ. ಯಾಕಂತಂದ್ರೆ ಈಗಲೇ ಎರಡನೇ ಬೆಳೆಗೆ ಏನಂದ್ರೆ ನೀರು ಬರುತ್ತೆ, ಆ ಕಾರಣಕ್ಕಾಗಿ ಭತ್ತವನ್ನು ಸಂಪೂರ್ಣವಾಗಿ ಬೆಳಿಬೇಕಂತ ಅನ್ಕೊಂಡ ರೈತರು ಈ ಭತ್ತವನ್ನು ಬೆಳೆದಿದ್ರು. ಇನ್ನು ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು, ಬಳ್ಳಾರಿ, ವಿಜಯನಗರ ಸೇರಿದಂತೆ ಆಂಧ್ರದ ಮತ್ತು ತೆಲಂಗಾಣ ಭಾಗದಲ್ಲಿ ರೈತರು ಹೊತ್ತು ಭತ್ತನೇ ಬೆಳೆದಿರ. ಆದರೆ ಇದೀಗ ಏನಂದ್ರೆ ನೀರಿನ ಮಟ್ಟ ಸಂಪೂರ್ಣವಾಗಿ ಡೆಡ್ ಸ್ಟೋರ್ ಹಂತಕ್ಕೆ ತಲುಪೋದ್ರಿಂದ ಕೇವಲ ಏಪ್ರಿಲ್ 10ರವರೆಗೆ ಮಾತ್ರ ನೀರು ಬಿಡ್ತೀವಿ ಅಂತೇಳಿ ಸ್ವತಃ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಐಸಿಸಿ ಮೀಟಿಂಗ್ನಲ್ಲೇ ಏನಾದರೂ ಹೊತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ಶಿವರಾಜ್ ಸಂಗಡಿಗರು ಹೇಳಿದರು. ಇದರಿಂದ ಇವತ್ತು ಆತಂಕಗೊಂಡಂಥ ರೈತ ವರ್ಗ ಏಪ್ರಿಲ್ 20ರವರೆಗೂ ಮಾತ್ರ ನೀರು ಬಿಟ್ಟರೆ ಖಂಡಿತಗಳನ್ನು ಬೆಳೆಯನ್ನು ಉಳಿಸ್ಕೊಳ್ತೀವಿ ಅಂತೇಳಿ ಇವತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಬಂದ್ಗೆ ಕರೆ ನೀಡಿರುತ್ತದೆ. ಗಂಗಾವತಿ ಬಂದ್ಗೆ ಇವತ್ತು ವ್ಯಾಪಾರಸ್ಥರು ಸೇರಿದಂತೆ ಹೋಟೆಲ್ ಮಾಲೀಕರು, ಬಹುತೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಆ ಕಾರಣಕ್ಕಾಗಿ ವ್ಯಾಪಾರ ವಹಿವಾಟುಗಳು ಬಂದ್ ಆಗಿರುತ್ತದೆ. ಆದರೆ ಏನು ಎಂದಿನಂತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಮತ್ತು ಆಟೋ ಚಾಲಕರು ಕೆಲವೊಂದಿಷ್ಟು ವಾಹನ ಸಂಚಾರಿಗಳು ಇನ್ನು ಯಥಾಸ್ಥಿತಿ ಇರುವುದರಿಂದ ಯಾವುದೇ ರೀತಿಯಿಂದ ಪ್ರಯಾಣಿಕರಿಗೆ ಪ್ರಭಾವ ಬೀರಿಲ್ಲ. ಆದರೆ ಏನಂದರೆ ಇವತ್ತು ವ್ಯಾಪಾರ ವಹಿವಾಟು, ಅದರ ಜೊತೆಗೆ ಏನಂದರೆ ವಾಣಿಜ್ಯ ಮಳಿಗೆಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದರಿಂದ ಇಲ್ಲಿ ವ್ಯಾಪಾರಸ್ಥರು ಕೂಡ ಬೆಂಬಲ ಸೂಚಿಸ್ತಾರೆ. ಒಟ್ಟಾರೆ ಅಂತಂದರೆ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಿದರು, ರೈತರು ಕರೆ ನೀಡಿದ್ದಾರೆ. ಜೊತೆಗೆ ನಾಳೆ ಏನಂದರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಬಂದ್ಗೆ ಕರೆ ನೀಡಿರುವಂಥದ್ದು. ಅದ್ರ ಜೊತೆಗೆ ಏನಂತಂದರೆ ಏಪ್ರಿಲ್ 20ರವರೆಗೆ ನೀರು ಬಿಡಬೇಕು ಅಂತೇಳಿ ರೈತರು ಹೇಳ್ಕೊಂಡಿರುತ್ತದೆ. ಆ ಕಾರಣಕ್ಕಾಗಿ ನಾಳೆ ಕಾರಟಗಿ ಬಂದ್ಗೆ ಕರೆ ನೀಡಿದರೆ ಅದ್ರ ಜೊತೆಗೆ ಏನಂದ್ರೆ ಕಾರಟಗಿಯ ಪಟ್ಟಣದಲ್ಲಿರುವ ಸಚಿವರಾದ ಶಿವರಾಜ್ ಸಂಗಡಿಯವರ ಕಚೇರಿ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕ್ತೀವಿ ಅಂತೇಳಿ ರೈತರು ಹೇಳಿರುವಂಥದ್ದು. ಒಟ್ಟಾರೆ ಇದು ಮೊದಲ ಹಂತವಾಗಿ ಗಂಗಾವತಿಯಲ್ಲಿ ವ್ಯಾಪಾರ ವಹಿವಾಟುಗಳು ಬಂದಾಗಿರುವಂಥದ್ದು. ಮೊದಲ ಹಂತವಾಗಿ ರೈತರ ಒಂದು ಬಂದ್ಗೆ ಒತ್ತು ಹೋರಾಟಗಾರರು, ಅದರ ಜೊತೆಗೆ ವ್ಯಾಪಾರಸ್ಥರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಆದರೆ ಸಾರಿಗೆ ಸಂಸ್ಥೆಗಳು ಸಂಚಾರದ ಯಥಾಸ್ಥಿತಿಯಲ್ಲಿ ಇರುವಂಥದ್ದು.